ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದ ನವಲೂರು ಗ್ರಾಮದಲ್ಲಿ ಧಾರವಾಡ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ವಿನೋದ್ ಅಸೋಟಿಯವರು ತೆರೆದ ವಾಹನದಲ್ಲಿ ನವಲೂರು ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಮಯೂರ್ ಮೋರೆ, ಎನ್ ಮೋರೆ, ಇಸ್ಮಾಯಿಲ್ ತಮಟಗರ್, ಮಹಾವೀರ್ ಜೈನ್, ಬೆಂಗೇರಿ ಚನ್ನಪ್ಪ, ರಾಮಚಂದ್ರ ಕಟಗಿ, ಹನುಮಂತಪ್ಪ ಕೊರ್ವರ್, ಬಸಪ್ಪ ಭೈರಪ್ಪನವರ್, ಮಹೇಶ್ ಕಟ್ಟಿ, ಮಂಜುನಾಥ್ ಕಟ್ಟಿ, ನವಲೂರು ಗ್ರಾಮದ ಗುರು ಹಿರಿಯರು ಹಾಗೂ ಸಮಸ್ತ ನಾಗರಿಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತಾವೆಲ್ಲರೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ವಿನೋದ್ ಅಸೋಟಿಯವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಮತದಾನ ಹಸ್ತದ ಗುರುತಿಗೆ ಕೊಟ್ಟು ವಿನೋದ್ ಅಸೋಟಿಯವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಧಾರವಾಡ ಜಿಲ್ಲಾ ಲೋಕಸಭಾ ಚುನಾವಣೆಯ ಪ್ರಚಾರ ಸಮಾರಂಭ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವಿನೋದ್ ಅಸೋಟಿಯವರು ತಮ್ಮ ಮನೆ ಬಾಗಿಲಿಗೆ ಬಂದು ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ. ಮತದಾನ ಪ್ರಭುಗಳು ತಮ್ಮ ಅತಿ ಅಮೂಲ್ಯವಾದ ಮತವನ್ನ ಹಸ್ತದ ಗುರುತಿಗೆ ಕೊಟ್ಟು ವಿನೋದ್ ಅಸೋಟಿಯವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯ ಪ್ರಚಾರ ಅಂಗವಾಗಿ ಇವತ್ತಿನ ದಿನ ನಮ್ಮೂರಿಗೆ ಧಾರವಾಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾದಂತ ಆತ್ಮೀಯರಾದಂತ ವಿನೋದ್ ಅಸೋಟಿಯವರು ತಮ್ಮ ಮನೆ ಬಾಗಿಲಿಗೆ ಬಂದು ಮತ ಯಾಚನೆಯನ್ನು ಮಾಡ್ತಾ ಇದ್ದಾರೆ. ಜನರ ಬಂಧುಗಳು, ಮತದಾನ ಪ್ರಭುಗಳು ತಮ್ಮ ಅತಿ ಅಮೂಲ್ಯವಾದ ಮತವನ್ನ ಹಸ್ತದ ಗುರುತಿಗೆ ಕೊಟ್ಟು ವಿನೋದ್ ಅಸೋಟಿಯವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ